ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ. ಕಾವೇರಿ ಸತ್ಯ ಬಾಯ್ ಬಿಡು ಸಮಯ ಬಂದೇ ಬಿಡ್ತು. ಹಾಗಿದ್ರೆ ಎಲ್ಲ ಸತ್ಯ ಬಾಯ್ ಬಿಟ್ಟೇ ಬಿಡ್ತಾರೆ. ಈ ಕಡೆ ಕಾವೇರಿ ಅವರು ಏನಾಗ್ತದೆ ಇಲ್ಲಿ? ಕೀರ್ತಿ ನಿಜವಾಗ್ಲೂ ದೆವ್ವ ಆಗಿದ್ದಾಳ? ಮನೇಲೆಲ್ಲ ಈ ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಇದರಿಂದ ಇರುವ ಕೈ ಯಾವುದು? ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೋಡೆ ಮೇಲೆ ಯಾವಾಗ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಲೈನ್ಸ್ ಬರೆದಿತ್ತು. ಆಲ್ರೆಡಿ ಡಿಸೈಡ್ ಆಗೇ ಬಿಟ್ರು ಕಾವೇರಿಯವರು. ಖಂಡಿತ ಇಲ್ಲಿ ಲಕ್ಷ್ಮಿ ಮನಸ್ಸು ಹಾಳಾಗಿದೆ. ಇತ್ತೀಚೆಗೆ ಲಕ್ಷ್ಮಿ ಯಾವಾಗಲೂ ಕೂಡ ಕೀರ್ತಿ ಕೀರ್ತಿ ಅಂತದ್ಲು. ಸಾಯ್ಬೇಕಾದ್ರೆ ಅದೇನು ಹೋಗಿ ಹೇಳಿದ್ಲೋ ಲಕ್ಷ್ಮಿಗೆ ಗೊತ್ತಿಲ್ಲ. ಇತ್ತೀಚೆಗೆ ತುಂಬ ಹಚ್ಕೊಂಡಿದ್ಲು. ಹಾಗಾಗಿ ಕೀರ್ತಿ ಸತ್ತಿರುವುದನ್ನು ಅವಳು ಮನಸ್ಸು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದೇ ಕಾರಣಕ್ಕೆ ಅವಳು ಮನಸ್ಸು ಸರಿ ಇಲ್ಲ. ಅದೇ ಕಾರಣಕ್ಕೆ ಈ ರೀತಿ ತಾನೇ ಕೀರ್ತಿ ಅನ್ನೋ ರೀತಿ ಬಿಹೇವ್ ಮಾಡ್ತದಾಳ ಅಂತ ಕಾವೇರಿಯವರು ಹೇಳ್ತಿದ್ದಾಗೆ ಈ ಕಡೆ ವೈಷ್ಣವ್ ಅಂತೂ ಕೆಂಡಾಮಂಡಲ ಆಗ್ಬಿಡ್ತಾನೆ. ನೀನು ಸುಮ್ಮನಿರಮ್ಮ, ಏನೇನೋ ಮಾತಾಡ್ಬೇಡ, ಮನ್ಸಂತ ದೆವ್ವ ಅಂತ ಏನೇನೋ ಮಾತಾಡ್ತಿದ್ಯಲ್ಲ ನೀನು ಅಂತ ಕೇಳ್ತಿದ್ರೆ ಏನು ಪುಟ್ಟ, ನಾನು ನಿಜಾನೇ ಹೇಳ್ತಿದ್ದೀನಿ, ಅವಳ ಮನಸ್ಸು ಹಾಳಾಗಿದೆ, ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಅಂದಾಗ ಏನೂ ಇಲ್ಲ ಎಂತೂ ಇಲ್ಲ. ಅದನ್ನು ಬಿಟ್ಟು ಈ ರೀತಿಯೆಲ್ಲ ಯೋಚನೆ ಮಾಡಿದರೆ ಏನು ಸರಿ? ಈ ಪ್ರಾಬ್ಲಮ್ಗೆಲ್ಲ ಸೊಲ್ಯೂಷನ್ ಕಂಡುಹಿಡಿಬೇಕು. ಎಲ್ಲ ಆಗುತ್ತೆ ನಿನ್ನಿಂದ. ಅಷ್ಟು ಮಟ್ಟಿಗೆ ಹೇಳಿದ್ವಿ ಹೇಳ್ಬೇಡ ಮಾತಾಡಬೇಡ ಅಂತ. ಆದರೂ ಕೂಡ ಅಷ್ಟೆಲ್ಲ ಮಾತಾಡಿ ಇವಾಗ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಅಮ್ಮನ ಮೇಲೆ ವೈಷ್ಣವ್ ರೇಗ್ತಿದ್ದಾನೆ. ಏನು ಪುಟ್ಟ, ನೀನು ಕೀರ್ತಿ ವಿಷಯದಲ್ಲಿ ಅವಳನ್ನೇ ಜಾಸ್ತಿ ನಂಬ್ತೀಯಲ್ಲ ನನಗಿಂತ ಅಂದಾಗ, ಹೌದು ನಾನು ಲಕ್ಷ್ಮಿ ಅವ್ರನ್ನೇ ನಂಬೋದು. ಯಾಕಂದರೆ ಅವ್ರು ಹೇಳೋ ವಿಷಯದಲ್ಲಿ ಜಾಸ್ತಿ ಸತ್ಯ ಇರತ್ತೆ ಅಂತ ನನಗೆ ಅನಿಸುತ್ತೆ ಅಂದ ತಕ್ಷಣ ಕಾವೇರಿಯವರು ಶಾಕ್ಗೆ ಒಳಗಾಗ್ತಾರೆ. ಏನಪ್ಪ ಇದು, ನನ್ನ ಮಗ ನನ್ನನ್ನು ನಂಬದೆ ಅವಳನ್ನು ನಂಬ್ತಿದ್ದಾನೆ ಅಂತ. ಈ ಕಡೆ ಅಪ್ಪ ಕೂಡ ದಯವಿಟ್ಟು ಈ ರೀತಿ ಜಗಳ ಆಡೋದು ಬಿಟ್ಟು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಲಕ್ಷ್ಮಿ ಇದರಿಂದ ಹೊರಗಡೆ ಬರಬೇಕು ಅಂತಿದ್ರೆ ಹೌದು ಅಪ್ಪ, ಸೊಲ್ಯೂಷನ್ ಕಂಡುಹಿಡಿಬೇಕು. ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾತನಾಡ್ತಿದ್ರೆ ಅಂತ ಹೇಳ್ತಿದ್ರೆ ಅದಕ್ಕೆ ಹೇಳುತ್ತಿರೋದು ಪುಟ್ಟ, ನನ್ನ ಸೊಸೆ ಚೆನ್ನಾಗಿರ್ಬೇಕು, ಅವಳ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನನಗೆ ಅನಿಸೋದಿಲ್ವಾ? ಅದಕ್ಕೆ ಎಲ್ಲ ಕೂಡ ಸರಿ ಹೋಗಬೇಕು ಅಂತಲೇ ನಾನು ಹೇಳ್ತಿರೋದು ಅಂತ ಕಾವೇರಿಯವ್ರು ಕೂಡ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಹತ್ರ ಗಂಗಕ್ಕ ಅಂತೂ ನೋಡಿದ್ರ ಅಜ್ಜಿ ಯಾವತ್ತಾದರೂ ವೈಷ್ಣವಣ್ಣ ಕಾವೇರಿ ಅಮ್ಮನ ಹತ್ರ ಈ ರೀತಿ ರೇಗಿ ಮಾತಾಡಿದ್ರ, ಆದರೆ ಇವತ್ತು ಎಷ್ಟು ಮಟ್ಟಿಗೆ ಕಾವೇರಿ ಅಮ್ಮನ ಮುಂದೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿದ್ದಾರೆ ಅಂದರೆ ಏನು ಅರ್ಥ? ಅದಕ್ಕೂ ಕೂಡ ಕೀರ್ತಿ ದೆವ್ವನೇ ಕಾರಣ. ಅದರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಮೊದಲು ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಹೇಳ್ತಿದ್ರೆ ಈ ಕಡೆ ಸುಪ್ರೀತ್ ಅವರು, ನೋಡು ಗಂಗಾ, ಇದಕ್ಕೆಲ್ಲ ನೀನು ಕೂಡ ಕಾರಣನೇ. ಏನು ಎಷ್ಟು ಮಾತಾಡ್ತಿದ್ಯಾ ನೀನು? ಆಗಿಂದ ದೆವ್ವ ಭೂತ ಅಂತ ನೋಡ್ಕೊಂಡು ನಿಂತಿದ್ಯಲ್ಲ, ಹೋಗು ನಿನ್ನ ಗಂಡನ ಹತ್ರಕ್ಕೆ ದುಬೈಗೆ ಅಂತಿದ್ರೆ ನನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂತ ಅಲ್ಲೂ ಕೂಡ ಜೋಕಟ್ ಮಾಡ್ತಿದ್ದಾರೆ ಗಂಗಕ್ಕ. ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಸ್ವಲ್ಪ ನಿರಾಳವಾಗಿ ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲ ಕೂಡ ಸರಿ ಹೋಗುತ್ತೆ. ಲಕ್ಷ್ಮಿಗೆ ಸ್ಟ್ರೆಸ್ ಕೊಡಬೇಡಿ. ಯಾವ ದೆವ್ವ ಭೂತ ಏನೂ ಇಲ್ಲ. ಅದಕ್ಕೆ ನೀವು ಕೂಡ ಸುಮ್ಮನಿರಿ. ವಿನಾಕಾರಣ ಏನೇನೋ ಯಾಕೆ ಮಾತಾಡ್ತಿದ್ರ? ಕೀರ್ತಿ ದೆವ್ವ ಆಗಿದ್ದಾಳೆ ಹಾಗೆ ಹೀಗೆ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಸುಪ್ರೀತಾ? ನಾನು ನಿಜಾನೇ ತಾನೇ ಹೇಳ್ತಿರೋದು ಅಂದಾಗ ನೀವೇ ತಾನೇ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ದು. ಹಾಗೆ ಹೇಳ್ದಾಗೆ ನೀವು ಮಾತಾಡದೇ ಇದ್ದಿದ್ರೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗ್ತಾನೆ ಇಲ್ಲಲ್ವಲ್ಲ ಅದಕ್ಕೆ ಅಂತ ಸುಪ್ರೀತ್ ಅವರು ಕಾವೇರಿ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಎಂದು ಕೂಡ ಕಾವೇರಿ ವಿರುದ್ಧವಾಗಿ ಮಾತಾಡುವ ಸುಪ್ರೀತ ಇಂದು ಕೂಡ ಅದೇ ರೀತಿ ಮಾತಾಡ್ತಾರೆ. ಈ ಕಡೆ ಅಣ್ಣ ನೀನು ಕೂಡ ಅದಕ್ಕೆ ಸಪೋರ್ಟ್ ಮಾಡಿ ಮಾತಾಡಬೇಡ ಅಂತ ಕೂಡ ಹೇಳ್ತಾರೆ ಸುಪ್ರೀತಾ. ಇದರ ನಡುವೆ ಈಗ ಆ ಗೋಡೆ ಮೇಲೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಬರ್ದಿರೋದನ್ನ ಕಾವೇರಿಯವರು ನೋಡ್ತಿದ್ರೆ ಕೀರ್ತಿನೇ ಅಲ್ಲಿ ನಿಂತ್ಕೊಂಡು ನಗ್ತಾ ತೋರಿಸ್ತಿರುವ ಹಾಗೆ ಅನ್ನಿಸ್ತದೆ. ಈ ಕಡೆ ಕಾವೇರಿಯವರು ಹಾಗೆ ಎತ್ತರೋಗ್ಬಿಡ್ತಾರೆ. ಮೊದಲು ಗಂಗಾ ಅದನ್ನು ತೊಗೊಂಡು ಬಂದು ಯಾವ್ದ್ರಲ್ಲಾರು ಸೀಟಿ ಬಿಸಾಡು ಅಂತ ಹೇಳ್ತಿದ್ದಾರೆ. ಹಾಂ ಸೋಪಾಕಿ ಎಲ್ಲ ಕ್ಲೀನಾಗಿ ಒರೆಸ್ಬಿಡ್ತೀನಿ, ಎಲ್ಲ ಕೂಡ ಹೋಗ್ಬಿಡುತ್ತೆ ಅಂತ ಅಂತಿದ್ದಾಗೆ ನಂತರ ಮೊದಲು ಒರೆಸು ಅಂತ ಹೇಳ್ತಾರೆ. ಸರಿ ಅಂತ ಮೊದಲು ಒರೆಸೋಕೆ ಅಂತ ಬಂದರೆ ಅದನ್ನು ತಾನೇ ಇಟ್ಕೊಂಡು ನಾನೇ ಒರೆಸ್ತೀನಿ ನೀನು ಹೋಗು ಅಂತ ಹೇಳ್ತಾರೆ. ಪಾಪ ಈ ಕಡೆ ಒರೆಸೋಕೆ ಹೋಗ್ತಿದ್ರೆ ಕೀರ್ತಿನೇ ಕಾಣಿಸ್ತಿದ್ದಾಳೆ. ಒಂದು ಕ್ಷಣ ಅಂತ ಅನ್ನಿಸ್ಬಿಡುತ್ತೆ. ಬಟ್ ಆದರೂ ಕೂಡ ತಕ್ಷಣ ಈ ಕಡೆ ಕ್ಲೀನಾಗಿ ಕಾವೇರಿಯವರು ಅದನ್ನು ಕೂಡ ಒರೆಸ್ತಾರೆ. ನಂತರ ಇದೆಲ್ಲ ಆಗೋದ್ರ ಜೊತೆಗೆ ಆ ಕಡೆ ಲಕ್ಷ್ಮಿ ಮಲ್ಕೊಂಡಿದ್ರೆ ಆ ಕಡೆ ವಿಧಿ ಮತ್ತು ಅಂಕಿತ್ ಇಬ್ಬರು ಕೂಡ ಒಂದು ಡೈರಿನ ಗಮನಿಸ್ತಾರೆ. ಹಾಗಾಗಿ ಲಕ್ಷ್ಮಿ ದಿಂಬಿನ ಕೆಳಗಡೆ ಡೈರಿನ ತೆಗೆದುಕೊಳ್ಳೋದಕ್ಕೆ ವಿಧಿ ಹೋಗ್ತಿದ್ದಾಗೆ ಈ ಕಡೆ ಬೆಚ್ಚಿಬಿಡ್ತಾನೆ ಅಂಕಿತ್. ಮತ್ತೆ ಹೇಳ್ಕೊಂಡು ಬಂದರೆ ಮತ್ತೆ ನೀನು ಸುಮ್ಮನಿರುವಂಥ ಡೈರಿ ಎತ್ಕೊಳ್ಳೋಕೆ ಹೋಗ್ತಾಳೆ. ಆದರೆ ಲಕ್ಷ್ಮಿ ಕೈಗಳನ್ನೇ ಹಿಡ್ಕೊಂಡು ಬಿಡ್ತಾಳೆ. ಇದರಿಂದ ಹೆದರ್ಕೊಂಡಿದ್ದ ಇಬ್ಬರು ಕೂಡ ಆ ಕಡೆಯಿಂದ ಬಂದ್ಬಿಡ್ತಾರೆ. ನಂತರ ಈ ಕಡೆ ಸುಪ್ರೀತಾ ಮತ್ತು ಅಜ್ಜಿ ಗಂಗಕ್ಕ ಮಾತಾಡ್ತಿದ್ದಾರೆ. ಈ ಕಡೆ ಗಂಗಕ್ಕ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ, ಈ ಮನೇಲಿ ದೆವ್ವ ಅಂತೂ ಖಂಡಿತ ಇದೆ, ಇಲ್ಲ ಅಂದರೆ ಇದನ್ನೆಲ್ಲ ಹೇಗೆ ಮಾಡೋಕ್ಕೆ ಸಾಧ್ಯ? ಲಕ್ಷ್ಮಕ್ಕ ಮಲ್ಕೊಂಡಿದ್ದಾರೆ, ಅದರ ನಡುವೆ ಗೋಡೆ ಮೇಲೆ ಆ ರೀತಿ ಬರೆಯೋದಕ್ಕೆ ಹೇಗೆ ಸಾಧ್ಯ? ನಾವು ಯಾರೂ ಕೂಡ ಬರೀಲಿಲ್ಲ ಅಂದರೆ ಬೇರೆ ಯಾರೋ ಬರ್ದಿರ್ಬೇಕಲ್ವ? ಇನ್ಯಾರಿಗೆ ಕಾವೇರಮ್ಮನ ರೂಮ್ಗೆ ಹೋಗಿ ಅದನ್ನು ಬರೆಯೋ ಧೈರ್ಯ ಇರತ್ತೆ? ಖಂಡಿತವಾಗ್ಲೂ ಕೂಡ ಇದೆಲ್ಲ ದೆವ್ವ ಭೂತದ ಕೆಲಸ. ಯಾಕೆ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಿದ್ರೆ ಸುಮ್ಮನೆ ಏನೇನೋ ಮಾತಾಡಬೇಡ ನೀನು ಅಂತ ಸುಪ್ರೀತ್ ಅವರು ಹೇಳ್ತಿದ್ದಾರೆ. ಅಜ್ಜಿ ನೀವಾದರೂ
ನಂಬಿ ನಾನು ಹೇಳ್ತಿರೋ ಮಾತು ನಿಜ ಇದೆ. ಒಂದು ವಿಷಯ ತಿಳ್ಕೊಳ್ಳಿ, ಈ ನಿಂಬೆಹಣ್ಣ ಕೂದು ಇಟ್ಟರೆ ರಾಹುಮೂಲಲ್ಲಿ ಖಂಡಿತ ಅದೇನಾದರೂ ಕೆಂಪಾದರೆ ಈ ಮನೇಲಿ ದೆವ್ವ ಇದೆ ಅಂತ ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾರೆ. ತದನಂತರ ಎಲ್ಲರೂ ಕೂಡ ಕುತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಕಡೆ ಕಾವೇರಿ ಅವ್ರಿಗೆ ಸುಪ್ರೀತಾ ಮತ್ತು ಕೃಷ್ಣ ಅಂಕಲ್ ಇಬ್ಬರು ಕೂಡ ವೈಷ್ಣವ್ಗೆ ಹೇಳ್ತಿದ್ದಾರೆ ಕಾವೇರಿ ಮುಂದೆನೇ ಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಹೋಗು ಅಂತ. ಹೊರಗಡೆ ಹೋಗ್ಬಿಟ್ರೆ ಖಂಡಿತ ಕೀರ್ತಿ ವಿಷಯದಲ್ಲಿ ತಲೆ ಕೆಡಿಸ್ಬಿಡ್ತಾಳೆ, ಇನ್ನೇನು ಆಗ್ಬಿಡತ್ತೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಯಾವುದೇ ಕಾರಣಕ್ಕೂ ಕಾವೇರಿ ಅವರು ಹೇಳ್ತಿದ್ದಾರೆ ಹೋಗಬಾರ್ದು ಲಕ್ಷ್ಮಿ ವೈಷ್ಣವ್ ಜೊತೆ ಅಂತ. ಯಾಕೆ ಏನು ಅಂದ ತಕ್ಷಣ ಈ ಕಡೆ ಅದು ಹಾಗಲ್ಲ, ಇಂಥ ಸಮಯದಲ್ಲಿ ಲಕ್ಷ್ಮಿ ಹೋಗೋದಕ್ಕೆ ಇಷ್ಟಪಡಲ್ಲ ಅಂತ ಈ ರೀತಿ ಪ್ಲೇಟ್ ಚೇಂಜ್ ಮಾಡ್ತಾರೆ. ಅದಕ್ಕೆ ಸರಿ ಆಯಿತು, ಡಿನ್ನರ್ಗಾರು ಕರ್ಕೊಂಡು ಬಾ, ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಲಕ್ಷ್ಮಿ. ಹಾಗೆ ನೀನು ಹೋದ ತಕ್ಷಣ ಅಲ್ಲಿ ಕೀರ್ತಿ ಬಗ್ಗೆ ಎಲ್ಲ ಮಾತಾಡಬೇಡ, ಆ ವಿಷಯನ ಬಿಟ್ಟು ನೀವಿಬ್ರು ಟೈಮ್ ಸ್ಪೆಂಡ್ ಮಾಡಿ ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ವೈಷ್ಣವ್ ಕೂಡ ಒಪ್ಕೋತಾನೆ. ಲಕ್ಷ್ಮಿಗೂ ಕೂಡ ಹೇಳಿದ್ದಾರೆ. ಲಕ್ಷ್ಮಿ ಕೂಡ ರೆಡಿ ಆಗ್ತಿದ್ದಾಳೆ. ಈ ಕಡೆ ಹಾಲ್ನಲ್ಲಿ ಕುತ್ಕೊಂಡು ಯಾವುದೇ ಕಾರಣಕ್ಕೂ ನೀನು ಕೀರ್ತಿ ಬಗ್ಗೆ ಅಲ್ಲಿ ಮಾತಾಡಬಾರ್ದು, ನಿಮ್ಮ ಸಮಯವನ್ನು ನೀವೇ ಕಳಿಬೇಕು, ಲಕ್ಷ್ಮಿ ಅದರಿಂದ ಹೊರಗಡೆ ಬರಬೇಕು ಅಂತ ಕರ್ಕೊಂಡು ಹೋಗ್ತಿರೋದು, ಮತ್ತೆ ಅದೇ ವಿಷಯನ ಮಾತಾಡಬೇಡ ಅಂತ ಸುಪ್ರೀತ್ ಅವ್ರು ಹೇಳ್ಕೊಟ್ಟಾಗ ಖಂಡಿತ ಅತ್ತೆ ನನಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತದೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಏನಪ್ಪ ಮಾಡೋದು, ಯಾವುದೇ ಕಾರಣಕ್ಕೂ ಹೋಗಬೇಡಿ ಅಂದರೆ ನನ್ನ ಮೇಲೆ ಡೌಟ್ ಬರುತ್ತೆ, ಆದರೆ ಇವರಿಬ್ಬರನ್ನ ಯಾವುದೇ ಕಾರಣಕ್ಕೂ ಕಳ್ಸೋಕ್ಕಂತೂ ನನಗಿಷ್ಟ ಇಲ್ಲ, ಏನು ಮಾಡಲಿ ನಾನು ಅಂತ ಕೈ ಹಿಸ್ಕೋತಾ ಇದ್ದಾರೆ ಕಾವೇರಿ ಅವರು. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾಳೆ. ಲಕ್ಷ್ಮಿ ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತ, ನನಗೆ ಯಾಕೋ ಇದು ಯಾವುದು ಕೂಡ ಸರಿ ಕಾಣಿಸ್ತಿಲ್ಲ ಅಂದಾಗ, ಏನಿದು ಲಕ್ಷ್ಮಿ ನಿಮಗೂ ಕೂಡ ಒಂದು ಚೇಂಜಸ್ ಬೇಕಾಗಿದೆ, ಡಿನ್ನರ್ಗೆ ತಾನೇ ಹೋಗ್ತಿರೋದು, ಹೋಗಿ ಬನ್ನಿ ಅಂತ ಹೇಳ್ತಾರೆ ಸುಪ್ರೀತಾ. ನಂತರ ಈ ಕಡೆ ಅಜ್ಜಿ ಕೂಡ ನೋಡಮ್ಮ, ಸಂಸಾರದ ವಿಷಯ ಬಂದಾಗ ನಂದನ್ನ ಅಷ್ಟೇ ನೋಡ್ಕೋಬೇಕು ಅಂತ ಇರಬೇಕು, ನೀನು ನಿನ್ನ ಗಂಡನ ವಿಷಯ ಅಷ್ಟೇ ನೋಡ್ಕೊ, ಮಿಕ್ಕಿದವ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ, ನಿಮ್ಮ ಸಮಯವನ್ನು ನೀವು ಖುಷಿಯಿಂದ ಕಳೀರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಹೊರಡ್ತಾರೆ. ಅಷ್ಟರಲ್ಲಿ ಈ ಕಡೆ ಗಂಗಾ ಅವ್ರು ಬರ್ತಾರೆ. ಗಂಗಾ ಬಂದಿದ್ದೆ ಈ ಕಡೆ ನೋಡಿ ನಿಂಬೆಹಣ್ಣ ಅಂತ ಹೇಳ್ತದೆ, ಏನು ಜ್ಯೂಸ್ ಮಾಡು ನಿಂಬೆಹಣ್ಣು ತಂದುಬಿಟ್ಟು ಏನು ನೋಡಿ ಅಂತ ಹೇಳ್ತಿದ್ಯಾ ಅಂತ ವಿಧಿಗೆ ಹೇಳ್ತಿದ್ರೆ, ಅಯ್ಯೋ ಇದು ನಿಮಗೆ ಜ್ಯೂಸ್ ಮಾಡು ನಿಂಬೆಹಣ್ಣು ಏನಾಗಿದೆ ಅಂತ ನೋಡಿ, ನಮಗೆ ಒಂದು ಗುರುಗಳು ಹೇಳ್ಕೊಟ್ಟಿದ್ರು, ಒಂದು ಕೆಟ್ಟ ಶಕ್ತಿ ಏನಾದರೂ ದೆವ್ವ ಭೂತ ಆ ಥರ ಏನಾದರೂ ನೆಗೆಟಿವ್ ಎನರ್ಜಿ ಮನೇಲಿದ್ದಾಗ ರಾಹುಮೂಲೆಯಲ್ಲಿ ನಿಂಬೆಹಣ್ಣನ್ನ ಕಟ್ ಮಾಡಿ ಇಟ್ಟರೆ ಅದೇನಾದರೂ ಕೆಂಪು ಬಣ್ಣಕ್ಕೆ ತಿರುಗಿದ್ರೆ ಖಂಡಿತವಾಗ್ಲೂ ಆ ಮನೇಲಿ ದೆವ್ವ ಇದೆ ಅಂತ ನಾನು ಕೂಡ ಇದನ್ನು ಅದೇ ರೀತಿ ರಾಹುಮೂಲೆಯಲ್ಲಿ ಕಟ್ ಮಾಡಿ ಇಟ್ಟಿದ್ದೆ. ಈಗ ಕೆಂಪಾಗಿದೆ ಅಂದಾಗ ಏನಿದು ಕುಂಕುಮ ಹಚ್ಬಿಟ್ಟು ಈ ರೀತಿ ಎಲ್ಲ ಡ್ರಾಮಾ ಮಾಡ್ತಿದ್ಯಾ ಗಂಗಾ ಅಂತ ಸುಪ್ರೀತ್ ಅವ್ರು ಹೇಳಿದಾಗ, ಬೇಕಿದ್ರೆ ನೋಡಿ ನಾನು ಯಾವುದೇ ರೀತಿ ಕುಂಕುಮ ಹಚ್ಚಿಲ್ಲ, ಇದು ಕುಂಕುಮನ ಅಂತ ಸುಪ್ರೀತ್ ಅವ್ರ ಕೈ ಕೊಡ್ತಾರೆ. ಅದು ಕುಂಕುಮ ಆಗಿರುವುದಲ್ಲ, ಇದು ನೋಡಿದೆ ಶಾಕ್ ಆಗ್ತಿದ್ದಾರೆ. ನೋಡಿದ್ರ ಖಂಡಿತ ಈ ಮನೇಲಿ ಕೀರ್ತಿ ದೆವ್ವ ಇದೆ ಅಂದ ತಕ್ಷಣ ಈ ಕಡೆ ಕಾವೇರಿ ಅವರಂತೂ ಇಲ್ಲ, ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಮೇಲೆ ಕೀರ್ತಿ ದೆವ್ವ ಬಂದಿದೆ, ನಾನು ಮಗನ ಅವ್ರ ಜೊತೆ ಕಳಿಸೋದಿಲ್ಲ ಅಂತ ಹೇಳಿ ಹೊರಗಡೆ ಬಂದೇ ಬಿಡ್ತಾರೆ. ಈ ಕಡೆ ವೈಷ್ಣವ್ ಹತ್ರ ಹೋಗಿದೆ, ಪುಟ ದಯವಿಟ್ಟು ಲಕ್ಷ್ಮಿ ಜೊತೆ ಹೋಗ್ಬೇಡ ಪುಟ, ಅವಳ ಮೈ ಮೇಲೆ ಕೀರ್ತಿ ದೆವ್ವ ಇದೆ ಅಂದಾಗ ಏನೂ ಇಲ್ಲ ಎಂತೂ ಇಲ್ಲ, ಇದ್ರೂ ಕೂಡ ಪರವಾಗಿಲ್ಲ ನಾನು ಹೋಗ್ತೀನಿ ಅಂತಾರೆ. ಈ ಕಡೆ ವೈಷ್ಣವ್ ಎಷ್ಟೇ ಹೇಳಿದ್ರು ಕೂಡ ಕೇಳೋದಿಲ್ಲ ಕಾವೇರಿ ಅವರ ಮಾತನ್ನ. ವೈಷ್ಣವ್ ಲಕ್ಷ್ಮಿ ಜೊತೆ ಕಾರಲ್ಲಿ ಹೊರಟೇ ಬಿಡ್ತಾರೆ. ಆ ಕಡೆ ಇಬ್ರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ತನ್ನ ಹೆಂಡತಿ ಕೈ ಹಿಡ್ದಂತ ಲಕ್ಷ್ಮಿ ಕೈ ಹಿಡ್ದಂತ ವೈಷ್ಣವ್ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ, ನಾವಿಬ್ರು ಕೂಡ 7 ಜನ್ಮಕ್ಕೂ ಕೂಡ ಜೊತೆಯಾಗಿರೋಣ ಅಂತ ಹಣೆಗೆ ಮುತ್ತನಿಟ್ಟು ತನ್ನ ಪ್ರೀತಿಯ ಮಾತುಗಳನ್ನ ಲಕ್ಷ್ಮಿಗೆ ಹೇಳ್ತಾನೆ. ಈ ಕಡೆ ಲಕ್ಷ್ಮಿ ತನ್ನ ಗಂಡನ ಪ್ರೀತಿಯ ಒಂದು ಭುಜದಲ್ಲಿ ಹೊರಗಿ ಮಲ್ಕೋತಿದ್ದಾಳೆ. ತದನಂತರ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಲಕ್ಷ್ಮಿ ಮೇಲೆ ದೆವ್ವ ಬಂದಿದೆ, ಹಾಗಾಗಿ ಉಳ್ಳ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗಲೇಬೇಕು ಅಂತ ಕಾವೇರಿಯವರು ಡಿಸೈಡ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಕಡೆ ಕಾವೇರಿಯವರು ಒಮ್ಮೆ ಕೀರ್ತಿ ದೆವ್ವ ಆಗಿದ್ದಾಳೆ ಅಂತಿದ್ದಾಗೆ ಒಂದು ಕ್ಷಣ ತಾನು ಮಾಡಿದ ಎಲ್ಲ ಪಾಪಗಳು ಕಣ್ಣು ಮುಂದೆ ನೆನಪಾಗ್ಬಿಡುತ್ತೆ. ಸತ್ಯ ಹೇಳಿಬಿಟ್ರು ಅನ್ಕೋಬೇಕು, ಹಾಗೆ ನುಂಗ್ಕೊಂಡ್ಬಿಡ್ತಾರೆ ಕಾವೇರಿಯವರು. ಮನೆಯವರೆಲ್ರಿಗೂ ಕೂಡ ಒಂದು ಕ್ಷಣ ಅನುಮಾನ ಬರುವುದಂತೂ ಖಂಡಿತ ನಿಜ. ಅದರ ನಡುವೆ ಬೆಳಗ್ಗೆ ಈ ಕಡೆ ಲಕ್ಷ್ಮಿನ ಒಂದು ಗುರುಗಳ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಯಾಕೆ ನಿನ್ನ ಇಲ್ಲೇ ಕರ್ಕೊಂಡು ಬಂದಿದ್ರ ಅಂತಿದ್ದಾಗೆ, ನಿನ್ನ ಮೈ ಮೇಲೆ ಕೀರ್ತಿ ದೆವ್ವ ಇದೆ, ಅದಕ್ಕೆ ನಿನ್ನ ದೆವ್ವ ಬಿಡಿಸೋ ಕರ್ಕೊಂಡು ಬಂದಿದ್ದೀನಿ ಅಂದ ತಕ್ಷಣ ಲಕ್ಷ್ಮಿ ಇಲ್ಲಿ ಶಾಕ್ ಆಗ್ತದಾಳೆ. ಹಾಗಿದ್ರೆ ಇಲ್ಲಿ ಕೀರ್ತಿ ಮೈ ಮೇಲೆ ದೆವ್ವ ಲಕ್ಷ್ಮಿ ಮೈ ಮೇಲೆ ದೆವ್ವ ಬಂದಿರುವುದು ನಿಜಾನ? ಇಲ್ಲಿ ಕರ್ಕೊಂಡು ಬಂದಿರೋದು ವೈಷ್ಣವ್ ಗೊತ್ತಿಲ್ಲ, ಗೊತ್ತಾದರೆ ಖಂಡಿತ ಏನಾಗುತ್ತೋ ಅನ್ನೋದಂತೂ ಗೊತ್ತಿಲ್ಲ. ಕಾವೇರಿ ಅವರು ಲಕ್ಷ್ಮಿನ ದೆವ್ವ ಬಿಡಿಸೋಕೆ ಈ ರೀತಿ ಮಂತ್ರವಾದಿ ಜಾಗಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಖಂಡಿತವಾಗ್ಲೂ ವೈಷ್ಣವ್ ಬಿದ್ನು ಅಂತ ಓಡ್ ಬಂದು ಕಾವೇರಿ ಅವ್ರಿಗಂತೂ ಗ್ರಹಚಾರ ಬಿಡಿಸ್ತಾರೆ. ಅದರ ನಡುವೆ ನಿಜವಾಗ್ಲೂ ಲಕ್ಷ್ಮಿ ಮೇಲೆ ದೆವ್ವ ಬಂದಿದೆಯಾ? ನಿಜ ಗೋಡೆ ಮೇಲೆ ಹೇಗೆ ಬರೆಯೋಕೆ ಸಾಧ್ಯ? ಲಕ್ಷ್ಮಿಯಲ್ಲಿ ಮಲ್ಕೊಂಡಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ನಿಂಬೆಹಣ್ಣು ಹೇಗೆ ಕೆಂಪಾಗೋಕೆ ಸಾಧ್ಯ? ಇದನ್ನೆಲ್ಲ ನೋಡ್ತಿದ್ರೆ ಖಂಡಿತವಾಗ್ಲೂ ಕೀರ್ತಿ ದೆವ್ವ ಮೈ ಮೇಲೆ ಇದೆ ಅನ್ಸುತ್ತೆ, ಆ ಮನೇಲಿ ಇದೆ ಅನ್ಸುತ್ತೆ. ಆದರೆ ಇದು ಎಲ್ಲದಕ್ಕೂ ಮೀರಿದ ಆಟನ ಲಕ್ಷ್ಮಿ ಆಡ್ತಿರ್ಬೋದು. ಕಾವೇರಿನ ಅವರೇ ಸತ್ಯ ಬಾಯಿ ಬಿಡುವ ಹಾಗೆ ಮಾಡಬೇಕು ಅನ್ನುವ ಕಾರಣಕ್ಕೆ ಲಕ್ಷ್ಮಿನೇ ಈ ದೆವ್ವದ ಆಟನ ಆಡ್ತಾ ಇರ್ಬೋದು. ನಿಜವಾಗ್ಲೂ ತಪ್ಪು ಮಾಡಿದರೆ ಆ ಭ್ರಮೆ ಅವರನ್ನು ಕಾಡುತ್ತೆ ಅನ್ನೋ
ವಿಷಯನ ಇಟ್ಕೊಂಡೆ ಲಕ್ಷ್ಮಿ ಕೀರ್ತಿ ದೆವ್ವ ತನ್ನ ಮೇಲೆ ಬಂದಿದೆ ಅನ್ನೋ ಹಾಗೆ ನಟಿಸ್ತಾ ಇರ್ಬೋದು. ಅದಕ್ಕೆ ಕುಂಕುಮ ಹಾಕಿದ್ದು ಬಣ್ಣ ಹಚ್ಚಿರೋದು ಲಕ್ಷ್ಮಿನೇ, ಗೋಡೆ ಮೇಲೆ ಬರ್ದಿರೋದು ಲಕ್ಷ್ಮಿನೇ. ಬಿಕಾಸ್ ವಿಧಿ ಡೈರಿ ಎತ್ಕೊಳ್ಳೋಕ್ಕೆ ಬರ್ತಿದ್ದಾಗೆ ಕೈ ಹಿಡ್ಕೊಂಡು, ಬಿಕಾಸ್ ಲಕ್ಷ್ಮಿಗೆ ಗೊತ್ತಿತ್ತು ಇದೆಲ್ಲವೂ ಹೇಳುತ್ತೆ ಲಕ್ಷ್ಮಿ ಇಲ್ಲಿ ನಾಟಕ ಮಾಡ್ತಿದ್ದಾಳೆ ಅಂತ. ಆದರೆ ಈ ಮಹಾನ್ ನಾಟಕ ಹೇಗೆ ಬಯಲಾಗುತ್ತೆ? ಆ ಕಡೆ ಕೀರ್ತಿ ಬದುಕಿರೋದು ಲಕ್ಷ್ಮಿಗೆ ತುಂಬ ಚೆನ್ನಾಗಿ ಗೊತ್ತಿದೆಯಾ? ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.